ಸುಮಾರು 1ನೇ ಶತಮಾನದಲ್ಲಿ ವ್ಯಾಪಾರಿಗಳು, ನಾವಿಕರು, ಮತ್ತೆ ವಿದ್ವಾಂಸಕರು, ಮತ್ತೆ ಪುರೋಹಿತರುಗಳ ಮೂಲಕ ಇಂಡೋನೇಷ್ಯಾಗೆ ಹಿಂದೂ ಧರ್ಮ ಬಂತು ಅಂತ ಹೇಳ್ತಾರೆ. ಹಾಗೆಯೇ ನಮ್ಮ ಭಾರತೀಯ ಮಹಾಕಾವ್ಯ ರಾಮಾಯಣ ಇಂಡೋನೇಷ್ಯಾಗೆ ಸುಮಾರು 8 ಅಥವಾ 9ನೇ ಶತಮಾನದಲ್ಲಿ ಬರುತ್ತೆ. ಆದ್ರೆ ಇಲ್ಲಿನ ರಾಮಾಯಣಕ್ಕೆ ಹೋಲಿಸಿದ್ರೆ ಅಲ್ಲಿನ ರಾಮಾಯಣ ಕೆಲವು ರೀತಿಯಲ್ಲಿ ಭಿನ್ನವಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಏನೇ ಆಗ್ಲಿ, ರಾಮಾಯಣ ಅನ್ನೋದು ಅಲ್ಲೂ ಕೂಡ ತುಂಬಾ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀರಿ ಅಂದ್ರೆ, ಬಾಲಿಯ ಆಯುಂಗ್ ನದಿ ದಡದಲ್ಲಿ ರಾಮಾಯಣದ ಬಗ್ಗೆ ಒಂದು ಅಪರೂಪದ ಅದ್ಭುತವಾದಂತ ದೃಶ್ಯಗಳನ್ನ ನಾವು ಕಾಣಬಹುದು. ಅದೇನಂದ್ರೆ, ಈ ನದಿ ದಡದಲ್ಲಿ ರಾಮಾಯಣದ ಕಥೆನ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ರಾಮನ ಜನನ, ಸೀತೆ ಜೊತೆ ವಿವಾಹ ಆಗಿದ್ದು, ಮುಂದೆ 14 ವರ್ಷಗಳ ವನವಾಸ, ಮತ್ತೆ ರಾವಣ ಸೀತೆನ ಅಪಹರಣ ಮಾಡಿದ್ದು, ಸೀತೆ ಅಗ್ನಿ ಪ್ರವೇಶ ಮಾಡಿದ್ದು, ಹೀಗೆ ಎಲ್ಲದರ ಬಗ್ಗೆನೂ ಸಂಪೂರ್ಣ ರಾಮಾಯಣದ ಕಥೆನ ಕಲ್ಲಿನಲ್ಲಿ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಇದನ್ನ ಅಲ್ಲಿರೋ ಒಂದು ಸ್ಥಳೀಯ ಹೋಟೆಲ್ ಅವರು ಒಬ್ಬ ಪ್ರಸಿದ್ಧ ಶಿಲ್ಪಿಗೆ ಈ ಕಲಾಕೃತಿ ರಚನೆ ಮಾಡೋದಕ್ಕೆ ಹಣ ಕೊಟ್ಟು ಇದನ್ನ ಕೆತ್ತನೆ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಆ ಕಲಾವಿದನಿಗೆ ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ 2 ವರ್ಷಗಳು ಟೈಮ್ ಬೇಕಾಯ್ತಂತೆ. ಆದ್ರೆ ಈ ಕೆತ್ತನೆಗಳು ಯಾವಾಗ ರಚನೆ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ನ ತಿಳಿಸಿ. ಹಾಗೇನೆ ಕಾಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ.